ಮಹಾಲಕ್ಷ್ಮಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನೈಟ್ ಊಟಕ್ಕೆ ತುಂಬಾ ರುಚಿ ಹಾಗೂ ಟೇಸ್ಟ್ ಆಗಿರುವಂಥ ಊಟ ಮಾಡ್ತಾಯಿದ್ರೆ ಇನ್ನೂ ಬೇಕು ಸಾಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಅಷ್ಟೊಂದು ಹಿತಕರವಾಗಿತ್ತು ಈ ಊಟ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಯಾವುದೋ ಒತ್ತಡ ಕೆಲಸದಲ್ಲಿ ಇರ್ತೀವಲ್ವ, ಅಂಥವ್ರಿಗೆ ಇಂಥ ಒಂದು ಊಟ ತೃಪ್ತಿ ಕೊಡುವಂಥ ಊಟ ಇದ್ದರೆ ಸಾಕು. ನಾನಿವತ್ತು ಮಾಡ್ತಾ ಇರುವಂತಹ ರೆಸಿಪಿ ಪಾಲಕ್ ಪನ್ನೀರ್ ಗ್ರೇವಿ. ಇದನ್ನು ನಾನಾ ಥರ ಮಾಡ್ಬೋದು, ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಗ್ರೇವಿ ತಿಂತಾಯಿದ್ರೆ ಯಾವ ಚಿಕನ್ನು ಬೇಡ ಎಗ್ಗು ಬೇಡ ಅಂತ ಅನ್ನಿಸ್ತಾಯಿತ್ತು, ಅಷ್ಟೊಂದು ಚೆನ್ನಾಗಿ ಬಂದಿತ್ತು. ಹಾಗಿದ್ರೆ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಎಣ್ಣೆ ಬಿಸಿ ಆದ ನಂತರ ತೊಗೊಂಡಂತಹ ಪನ್ನೀರನ್ನು ಫ್ರೈ ಮಾಡಬೇಕಾಗುತ್ತೆ. ಹಸಿದನ್ನು ಹಾಕಿದರೆ ಚೆನ್ನಾಗಿ ಬರೋದಿಲ್ಲ, ಮೆತ್ತಗಾಗಿ ಅದು ಎಲ್ಲ ಇದಾಗಿಬಿಡುತ್ತೆ. ಹಾಗಾಗಿ ಈ ಥರ ಫ್ರೈ ಮಾಡಲೇಬೇಕಾಗುತ್ತೆ. ನಾನು 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೆ. ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಇದು ಈ ಥರ ಕಂದು ಬಣ್ಣಕ್ಕೆ ತಿರುಗಬೇಕಾಗುತ್ತೆ. ಈ ಥರ ಫ್ರೈ ಮಾಡಿ ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ. ಅದೇ ಕಡಾಯಿಗೆ ನಾನು ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಬೆಳ್ಳುಳ್ಳಿ, ಹಸಿ ಶುಂಠಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಗಡ್ಡೆ ಈರುಳ್ಳಿ ತೊಗೊಂಡಿದ್ದೆ, 2 ಟೊಮೆಟೊ, ಒಂದು 8ರಿಂದ 10 ಮೆಣಸಿನ್ಕಾಯಿನ ತೊಗೊಂಡಿದ್ದೆ. ಇದಕ್ಕೆ ಒಣ ಖಾರ ಹಾಕೋದಿಲ್ಲಲ್ಲ, ಹಸಿ ಖಾರನೇ ಹಾಕೋದ್ರಿಂದ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಇದ್ದರೆ ಖಾರವಾಗಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಟೊಮೆಟೊ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈ ಥರದ ಅನೇಕ ರೀತಿಯ ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ವಾಚ್ ಮಾಡಬಹುದು. ಇಂತಹ ರೆಸಿಪಿಗಳನ್ನು ನೀವು ನೋಡಬೇಕಾದ್ರೆ ಇವಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡೋದನ್ನು ಮರೀಲೇಬೇಡಿ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ, ಇದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ತೊಳೆದು ಹೆಚ್ಚಿಟ್ಕೊಂಡಿರುವಂತಹ ಪಾಲಕ್ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಬಾಯ್ಲ್ ಮಾಡಿ ಕೂಡ ಹಾಕ್ತಾರೆ. ಈ ಪಾಲಕನ್ನು ಬಿಸಿನೀರಲ್ಲಿ ಹಾಕಿ ಬಾಯ್ಲ್ ಮಾಡಿ ಕೂಡ ಹಾಕಬಹುದು. ನಾನು ಈ ಥರ ಇದರಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಒನ್ ಟೈಮ್ ನೀವು ಖಂಡಿತವಾಗ್ಲೂ ಇದನ್ನು ಊಟ ಮಾಡಲೇಬೇಕು, ಇಷ್ಟು ರುಚಿಯಾಗಿ ಬಂದಿತ್ತಿದ್ದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೆನೆಗೆ ಹಾಕಿದಂಥ ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ. ಟೇಸ್ಟ್ ಸ್ವಲ್ಪ ಇನ್ಕ್ರೀಸ್ ಆಗಲಿ ಅಂತ ಅಷ್ಟೇ. ಇದ್ದರೆ ಹಾಕಿ, ಇಲ್ಲದೆ ಹೋದರೆ ಪರವಾಗಿಲ್ಲ. ಸ್ವಲ್ಪ ಮೊಸರು ಹಾಕ್ಬೋದು ನೀವು, ನಾನು ಮೊಸರು ಹಾಕ್ತಾಯಿಲ್ಲ. ನೆನೆ ಹಾಕಿದಂಥ ಗೋಡಂಬಿ ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಫೈನಾಗಿ ಗ್ರೈಂಡಿಂಗ್ ಮಾಡಬೇಕಾಗುತ್ತೆ. ತರಿಯಾಗಿದ್ದರೆ ಚೆನ್ನಾಗಿ ಬರೋದಿಲ್ಲ. ಈ ಥರ ಫೈನ್ ಗ್ರೈಂಡಿಂಗ್ ಇದಾಗಿತ್ತು. ಪ್ಯಾನ್ಗೆ ಸ್ವಲ್ಪ ಒಗ್ಗರಣೆಗಾಗಿ ಎಣ್ಣೆ ಹಾಕ್ತಾಯಿದ್ದೀನಿ. ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಚಕ್ಕೆ, ಲವಂಗ, ಸಾಜೀರ, ಕಾಳುಮೆಣಸನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಕಾದಿರುವಂಥ ಎಣ್ಣೆಗೆ ಇದನ್ನು ಹಾಕಿದರೆ ಸ್ವಲ್ಪ ಸ್ಪೈಸಿಯಾಗಿ ಬರುತ್ತೆ, ಇದರ ರುಚಿ ಜಾಸ್ತಿ ಆಗುತ್ತೆ. ಇವಾಗ ಗ್ರೈಂಡಿಂಗ್ ಮಾಡಿಟ್ಟಂತಹ ಮಸಾಲವನ್ನು ಈ ಒಂದು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ ಕೂಡ ಸೇರಿಸ್ತಾ ಇದ್ದೀನಿ ನಾನು. ಇದಕ್ಕೆ ಗರಂ ಮಸಾಲ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಇದನ್ನು ಹದವಾಗಿ ಫ್ರೈ ಮಾಡಬೇಕಾಗುತ್ತೆ. ಎಣ್ಣೆ ಬಿಟ್ಕೋಬೇಕಿದೆ ಆ ಥರ. ಈ ಥರ ನೋಡಿ ಎಣ್ಣೆ ಕಾಣಿಸ್ತಾ ಇತ್ತಲ್ಲ, ಇವಾಗ ರುಬ್ಬಿರುವಂತಹ ಜಾರ್ ಏನಿತ್ತಲ್ಲ ಅದಕ್ಕಿಂತ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಥರ ಇದು ಕುದೀತಾ ಇತ್ತು. ಸ್ವಲ್ಪ ತೆಳುವಾಗೇ ಮಾಡಿದ್ದೆ ನಾನು, ಗ್ರೇವಿ ಬೇಕು ಅಂತ. ಹಲವಾರು ಥರ ಮಾಡ್ಬೋದು ಈ ಪನ್ನೀರಲ್ಲಿ, ನಾನು ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಫ್ರೈ ಮಾಡಿದಂಥ ಪನ್ನೀರ್ಗಳನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಕೂಡ ಖಂಡಿತವಾಗ್ಲೂ ಒನ್ ಟೈಮ್ ಇದನ್ನು ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಈ ಥರ ಇದು ಬಂದಿತ್ತು, ಕಲರ್ಫುಲ್ ಆಗಿತ್ತು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ.